ಆ ಬೇಸಿಗೆ ಬೆಳಗ್ಗೆ ಇನ್ನೂ ನಂಗೆ ಸ್ಪಷ್ಟವಾಗಿ ನೆನಪಿದೆ. ಸೂರ್ಯನ ಬೆಳಕು ಕಿಟಕಿಯ ಪರದೆಗಳ ಮೂಲಕ ಮನೆಯೊಳಗೆ ಮೃದುವಾಗಿ ಹರಡುತ್ತಿತ್ತು. ಅಪ್ಪ ಮತ್ತು ಅಮ್ಮ ದೇವಾಲಯಕ್ಕೆ ಹೋಗಿದ್ರು. ಮನೆಯಲ್ಲಿ ಶಾಂತಿ, ನಿಶ್ಶಬ್ದ. ಆ ಸಮಯದಲ್ಲಿ ನನ್ನ ಜೊತೆ ಹಾಲ್ನಲ್ಲಿ ಕುಳಿತಿದ್ದವನು ಕಿರಣ್. ಅವನು ಸದಾ ನನ್ನನ್ನು ಪ್ರಿಯಾ ಅಕ್ಕ ಎಂದು ಕರೆಯುತ್ತಿದ್ದ. ಆದ್ರೆ ಆ ಬೆಳಿಗ್ಗೆ ಮೊಬೈಲ್ನಲ್ಲಿ ಓಡುತ್ತಿದ್ದ ಒಂದು ಸಿನಿಮಾ, ಒಂದು ಸಣ್ಣ ನಗು, ಒಂದು ಕ್ಷಣದ ಹತ್ತಿರಿಕೆ, ಅದು ನಿಧಾನವಾಗಿ ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಅಧ್ಯಾಯವಾಗಿ ಬದಲಾಯಿತು. ನನ್ನ ಹೆಸರು ಪ್ರಿಯಾ. ನಾನು ಹೇಳಲಿರುವುದು ನನ್ನ ಜೀವನದಲ್ಲಿ ನಡೆದ ಒಂದು ಬೇಸಿಗೆ ಬೆಳಗಿನ ಕಥೆ. ಕೆಲವು ಕ್ಷಣಗಳು ಜೀವನದಲ್ಲಿ ಅಷ್ಟೇ ಸರಳವಾಗಿರುತ್ತವೆ, ಆದರೆ ನಂತರ ಯೋಚಿಸಿದಾಗ ಆ ಕ್ಷಣಗಳೇ ನಮ್ಮ ಮನಸ್ಸಿನಲ್ಲಿ ಆಳವಾದ ನೆನಪುಗಳಾಗಿ ಉಳಿಯುತ್ತವೆ. ಆ ದಿನ ಕೂಡ ಹಾಗೆಯೇ. ಅದು ಒಂದು ಬೇಸಿಗೆ ಬೆಳಕೆ. ಸೂರ್ಯ ಇನ್ನೂ ಸಂಪೂರ್ಣವಾಗಿ ಉದಯಿಸಿರಲಿಲ್ಲ. ಆಕಾಶದಲ್ಲಿ ಮೃದುವಾದ ಬೆಳಕು ಹರಡುತ್ತಿತ್ತು. ನಮ್ಮ ಮನೆಯ ಮುಂಭಾಗದ ಮಾವಿನ ಮರದ ಎಲೆಗಳು ಗಾಳಿಯಲ್ಲಿ ನಿಧಾನವಾಗಿ ಅಲುಗಾಡುತ್ತಿದ್ದವು. ಅಪ್ಪ ಮತ್ತು ಅಮ್ಮ ಬೆಳಗ್ಗೆ ದೇವಾಲಯಕ್ಕೆ ಹೋಗುವುದಾಗಿ ಹೇಳಿದ್ರು. ಪ್ರಿಯಾ, ನಾವು 1 ಗಂಟೆಯಲ್ಲಿ ಬರುತ್ತೇವೆ ಎಂದು ಅಮ್ಮ ಹೇಳಿ ಹೊರಟರು. ನಾನು ತಲೆಯಾಡಿಸಿ ಸರಿ ಎಂದೆ. ಅವರು ಹೊರಟ ನಂತರ ಮನೆ ಸ್ವಲ್ಪ ಶಾಂತವಾಗಿ ಬಿಡ್ತು. ಹಾಲ್ನ ಸೋಫಾದ ಮೇಲೆ ಕುಳಿತು ನಾನು ಮೊಬೈಲ್ನಲ್ಲಿ ಒಂದು ಸಿನಿಮಾ ನೋಡಲು ಆರಂಭಿಸಿದೆ. ಆ ಸಮಯದಲ್ಲಿ ಮನೆಯ ಬಾಗಿಲು ನಿಧಾನವಾಗಿ ತೆರೆದ ಶಬ್ದ ಕೇಳಿಸಿತು. ಪ್ರಿಯಾ ಅಕ್ಕ ಎಂದು ಒಂದು ಪರಿಚಿತ ಧ್ವನಿ ಕೇಳಿಸಿತು. ನಾನು ತಿರುಗಿ ನೋಡಿದೆ. ಅವನು ಕಿರಣ್. ಅವನು ನಮ್ಮ ದೂರದ ಸಂಬಂಧದ ಹುಡುಗ. ಮನೆಯವರಿಗೆಲ್ಲರಿಗೂ ಪರಿಚಯ. ಅವನು ಸದಾ ನನ್ನನ್ನು ಪ್ರಿಯಾ ಅಕ್ಕ ಎಂದೇ ಕರೆಯುತ್ತಿದ್ದ. ಆದರೆ ನಮ್ಮ ನಡುವೆ ಸದಾ ಒಂದು ಸ್ನೇಹಭರಿತ ಹಾಸ್ಯ ಇತ್ತು. ಏನ್ ಮಾಡ್ತಾ ಇದೀಯಾ ಎಂದು ಅವನು ನಗುತ್ತಾ ಕೇಳಿದನು. ನಾನು ಮೊಬೈಲ್ ತೋರಿಸಿ ಹೇಳಿದೆ, ಸಿನಿಮಾ ನೋಡ್ತಾ ಇದ್ದೀನಿ. ಅವನು ತಕ್ಷಣ ಹೇಳಿದನು, ಆದರೆ ನಾನು ಕೂಡ ನೋಡ್ತೀನಿ. ಅವನು ನನ್ನ ಪಕ್ಕದಲ್ಲಿ ಸೋಫಾದ ಮೇಲೆ ಕುಳಿತನು. ಮೊಬೈಲ್ ಸ್ಕ್ರೀನ್ ಚಿಕ್ಕದಾಗಿದ್ದರಿಂದ ನಾವು ಸ್ವಲ್ಪ ಹತ್ತಿರವಾಗಿ ಕುಳಿತು ನೋಡಬೇಕಾಯಿತು. ಸಿನಿಮಾದಲ್ಲಿ ಒಂದು ರೊಮ್ಯಾಂಟಿಕ್ ದೃಶ್ಯ ನಡೆಯುತ್ತಿತ್ತು. ನಾಯಕ ನಾಯಕಿಯ ಕೈ ಹಿಡಿದು ಅವಳನ್ನು ತನ್ನತ್ತ ಎಳೆದುಕೊಳ್ಳುತ್ತಿದ್ದನು. ಅದನ್ನು ನೋಡುತ್ತಿದ್ದಾಗ ನನಗೆ ಸ್ವಲ್ಪ ನಾಚಿಕೆ ಅನ್ನಿಸಿತು. ಕಿರಣ್ ನಿಧಾನವಾಗಿ ಹೇಳಿದನು, ಈ ಸಿನಿಮಾಗಳಲ್ಲಿ ರೊಮ್ಯಾನ್ಸ್ ತುಂಬಾ ಜಾಸ್ತಿ ಇರುತ್ತೆ ಅಲ್ವಾ? ನಾನು ಕೂಡ ನಗುತ್ತಾ ಹೇಳಿದೆ, ಅದೇ ಜನ ನೋಡೋದಕ್ಕೆ ಇಷ್ಟಪಡ್ತಾರೆ. ಅವನು ಸ್ವಲ್ಪ ಸಮಯ ಮೌನವಾಗಿದ್ದ. ನಂತರ ನಿಧಾನವಾಗಿ ಕೇಳಿದನು, ಪ್ರಿಯಾ ಅಕ್ಕ, ನಿನಗೆ ಸಿನಿಮಾಗಳು ಇಷ್ಟವೇ? ನಾನು ಸ್ವಲ್ಪ ಯೋಚಿಸಿ ಹೇಳಿದೆ, ಕಥೆ ಚೆನ್ನಾಗಿದ್ರೆ ನೋಡಬಹುದು. ಅವನು ನನ್ನ ಕಡೆ ನೋಡಿದ. ಆ ದೃಷ್ಟಿಯಲ್ಲಿ ಸ್ವಲ್ಪ ವಿಭಿನ್ನ ಭಾವನೆ ಕಾಣಿಸಿತು. ಆ ಕ್ಷಣದಲ್ಲಿ ನನ್ನ ಹೃದಯದ ಸ್ಪಂದನೆ ಸ್ವಲ್ಪ ವೇಗವಾಯಿತು. ಹೊರಗೆ ಬೇಸಿಗೆ ಗಾಳಿ ಬೀಸುತ್ತಿತ್ತು, ಆದರೆ ಆ ಮನೆಯೊಳಗಿವ ವಾತಾವರಣ ಮಾತ್ರ ನಿಧಾನವಾಗಿ ಬಿಸಿಯಾಗುತ್ತಿತ್ತು. ಸಿನಿಮಾದಲ್ಲಿ ನಾಯಕ ನಾಯಕಿ ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುವ ದೃಶ್ಯ ಬಂತು. ನಾನು ಸ್ವಲ್ಪ ನಾಚಿಕೆಯಿಂದ ಮೊಬೈಲ್ ಕಡೆ ನೋಡುತ್ತಿದ್ದೆ. ಅವನು ನಿಧಾನವಾಗಿ ಹೇಳಿದನು, ಸಿನಿಮಾದಲ್ಲಿ ಇಂಥ ಕ್ಷಣಗಳು ಬಂದಾಗ ಕಥೆ ಇನ್ನೂ ಸುಂದರವಾಗುತ್ತದೆ. ನಾನು ಅವನ ಕಡೆ ನೋಡಿದೆ. ಅವನು ಕೂಡ ನನ್ನ ಕಡೆ ನೋಡುತ್ತಿದ್ದ. ಆ ಕಣ್ಣಿನ ಭೇಟಿಯಲ್ಲಿ ಏನೋ ಒಂದು ಹೊಸದೊಂದು ಮೌನ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಅವನು ನಿಧಾನವಾಗಿ ನನ್ನ ಕೈ ಹಿಡಿದನು. ಆ ಸ್ಪರ್ಶ ಅಷ್ಟು ಮೃದುವಾಗಿತ್ತು, ಆದರೆ ನನ್ನ ಮನಸ್ಸಿನಲ್ಲಿ ಅಲೆಗಳಂತೆ ಹರಡಿತ್ತು. ನಾನು ಕೈಬಿಡಿಸಿಕೊಳ್ಳಲಿಲ್ಲ. ಆ ಕ್ಷಣದಲ್ಲಿ ನನ್ನ ಮನಸ್ಸು ಏನು ಹೇಳುತ್ತಿದೆ ಎಂಬುದು ನನಗೂ ಸ್ಪಷ್ಟವಾಗಿರಲಿಲ್ಲ. ಆದರೆ ಆ ಹತ್ತಿರಿಕೆ ನನಗೆ ಒಂದು ವಿಚಿತ್ರವಾದ ಶಾಂತಿಯನ್ನು ನೀಡುತ್ತಿತ್ತು. ಕಿರಣ್ ನಿಧಾನವಾಗಿ ಹೇಳಿದನು, ಪ್ರಿಯಾ, ಕೆಲವೊಮ್ಮೆ ಜೀವನದಲ್ಲೂ ಸಿನಿಮಾದಂಥ ಕ್ಷಣಗಳು ಬರುತ್ತವೆಯಂತೆ. ನಾನು ಮೌನವಾಗಿ ಅವನ ಮಾತು ಕೇಳುತ್ತಿದ್ದೆ. ಅವನ ಧ್ವನಿಯಲ್ಲಿ ಒಂದು ನಿಜವಾದ ಭಾವನೆಯಿತ್ತು. ನಮ್ಮಿಬ್ಬರ ನಡುವೆ ಇದ್ದ ಅಂತರ ನಿಧಾನವಾಗಿ ಕಡಿಮೆಯಾಗತೊಡಗಿತು. ಹೊರಗೆ ಸೂರ್ಯ ಇನ್ನೂ ಹೆಚ್ಚು ಹೊಳೆಯತೊಡಗಿದ್ದನು. ಆದರೆ ಆ ಕ್ಷಣದಲ್ಲಿ ನನ್ನ ಗಮನ ಎಲ್ಲವೂ ಆ ಕ್ಷಣದಲ್ಲೇ ಸಿಕ್ಕಿಹಾಕಿಕೊಂಡಿತ್ತು. ಅವನ ಹತ್ತಿರಿಕೆಯ ಸೌಮ್ಯತೆ ನನ್ನ ಮನಸ್ಸಿನ ಗೊಂದಲಗಳನ್ನು ನಿಧಾನವಾಗಿ ಕರಗಿಸುತ್ತಿತ್ತು. ಆ ಕ್ಷಣದಲ್ಲಿ ನನಗೆ ಒಂದು ವಿಚಿತ್ರವಾದ ಅನುಭವವಾಯಿತು. ಅವನ ಹತ್ತಿರಿಕೆ, ನನ್ನ ಏಕಾಂತವೂ ನಿಧಾನವಾಗಿ ಕರಗತೊಡಗಿತು. ಸಮಯ ಎಷ್ಟು ಕಳೆದಿತು ಎಂಬುದು ನಮಗೆ ಗೊತ್ತಾಗಲಿಲ್ಲ. ಮೊಬೈಲ್ನಲ್ಲಿ ಸಿನಿಮಾ ಇನ್ನೂ ಓಡುತ್ತಿತ್ತು, ಆದರೆ ನಮ್ಮ ಮನಸ್ಸುಗಳು ಬೇರೆ ಕಥೆಯನ್ನು ಅನುಭವಿಸುತ್ತಿದ್ದವು. ಸ್ವಲ್ಪ ಹೊತ್ತಿನ ನಂತರ ನಾನು ಕಿಟಕಿಯ ಹೊರಗೆ ನೋಡಿದೆ. ಬೆಳಗಿನ ಸೂರ್ಯ ಸಂಪೂರ್ಣವಾಗಿ ಉದಯಿಸಿದ್ದನು. ಆ ದಿನದ ಬೆಳಿಗ್ಗೆ ನನ್ನ ಜೀವನದಲ್ಲಿ ಒಂದು ಮೌನ ನೆನಪಾಗಿ ಉಳಿದುಬಿಡಿತು. ಕೆಲವು ಕ್ಷಣಗಳು ಮಾತುಗಳಲ್ಲಿ ಹೇಳಲಾಗುವುದಿಲ್ಲ, ಆದರೆ ಅವು ನಮ್ಮ ಮನಸ್ಸಿನೊಳಗೆ ಸದಾಕಾಲ ಉಳಿಯುತ್ತವೆ. ಆ ಬೇಸಿಗೆ ಬೆಳೆಗೂ ಕೂಡ ಹಾಗೆಯೇ. ಇಂದು ಕೂಡ ಆ ಕ್ಷಣ ನೆನಪಾದಾಗ ನನ್ನ ಮುಖದಲ್ಲಿ ಒಂದು ಮೃದುವಾದ ನಗು ಮೂಡುತ್ತದೆ. ಯಾಕಂದ್ರೆ ಕೆಲವೊಮ್ಮೆ ಜೀವನದಲ್ಲಿ ಒಂದು ಸಣ್ಣ ಕ್ಷಣವೇ ಮರೆಯಲಾಗದ ಕಥೆಯಾಗಿ ಉಳಿಯುತ್ತದೆ. ಈ ಕಥೆ ಕೇವಲ ಒಂದು ರೊಮ್ಯಾಂಟಿಕ್ ಕ್ಷಣದ ಬಗ್ಗೆ ಮಾತ್ರ ಅಲ್ಲ. ಇದರ ಹಿಂದೆ ಮಾನವ ಭಾವನೆಗಳು, ಏಕಾಂತ ಮತ್ತು ಸಂಬಂಧಗಳ ಸೂಕ್ಷ್ಮತೆ ಎಂಬ ದೊಡ್ಡ ಅರ್ಥಗಳು ಅಡಗಿವೆ.
ಜೀವನದಲ್ಲಿ ಹಲವಾರು ಬಾರಿ ನಾವು ಹೊರಗೆ ನಗ್ತಾ ಇದ್ರೂ ಒಳಗೆ ಯಾವುದೋ ಖಾಲಿತನವನ್ನು ಅನುಭವಿಸ್ತೇವೆ. ಆ ಖಾಲಿತನವನ್ನು ತುಂಬುವುದು ಯಾವಾಗ್ಲೂ ದೊಡ್ಡ ಘಟನೆಗಳಿಂದಲ್ಲ. ಕೆಲವೊಮ್ಮೆ ಒಂದು ಮಾತು, ಒಂದು ಗಮನ, ಒಂದು ಹತ್ತಿರಿಕೆಯ ಭಾವನೆ ಕೂಡ ನಮ್ಮ ಮನಸ್ಸಿಗೆ ದೊಡ್ಡ ಶಾಂತಿಯನ್ನ ನೀಡಬಹುದು. ಈ ಕಥೆಯಲ್ಲಿ ಕಾಣುವ ಪ್ರಿಯಾ ಮತ್ತು ಕಿರಣ್ ನಡುವಿನ ಕ್ಷಣ ಕೂಡ ಅದೇ ರೀತಿಯ ಭಾವನಾತ್ಮಕ ಕ್ಷಣ. ಆದರೆ ಈ ಕಥೆ ನಮಗೆ ಒಂದು ಮುಖ್ಯವಾದ ಪಾಠವನ್ನು ಕೂಡ ನೆನಪಿಸುತ್ತದೆ. ಸಂಬಂಧಗಳಲ್ಲಿ ಗೌರವ ಮತ್ತು ಹೊಣೆಗಾರಿಕೆ ಬಹಳ ಮುಖ್ಯ. ಯಾವ ಸಂಬಂಧವಾಗಿರಲಿ, ಅದು ಸ್ನೇಹವಾಗಿರಲಿ ಅಥವಾ ಪ್ರೀತಿಯಾಗಿರಲಿ, ಅದರ ಮೂಲದಲ್ಲಿ ಪರಸ್ಪರ ಗೌರವ ಮತ್ತು ಅರ್ಥಮಾಡಿಕೊಳ್ಳುವ ಮನಸ್ಸಿರಬೇಕು. ಕ್ಷಣಿಕ ಭಾವನೆಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಪರಿಣಾಮ ಬೀರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಭಾವನೆಗಳನ್ನು ಅರಿತುಕೊಳ್ಳುವುದರ ಜೊತೆಗೆ ತಮ್ಮ ನಿರ್ಧಾರಗಳ ಪರಿಣಾಮವನ್ನು ಕೂಡ ಯೋಚಿಸಬೇಕು. ಯುವಕರಿಗೆ ಈ ಕಥೆ ನೀಡುವ ಸಂದೇಶ ಬಹಳ ಸರಳವಾಗಿದೆ. ಜೀವನದಲ್ಲಿ ಸ್ನೇಹ ಮತ್ತು ಪ್ರೀತಿ ತುಂಬಾ ಸುಂದರವಾದ ಅನುಭವಗಳು. ಆದರೆ ಅವು ಯಾವಾಗ್ಲೂ ಪರಸ್ಪರ ಗೌರವ, ಮಿತಿ ಮತ್ತು ಜವಾಬ್ದಾರಿಯೊಂದಿಗೆ ಇದ್ದಾಗ ಮಾತ್ರ ಅವು ಸಾರ್ಥಕವಾಗುತ್ತವೆ. ಒಬ್ಬರ ಜೀವನದಲ್ಲಿ ನಾವು ಪ್ರವೇಶಿಸಿದಾಗ ಅವರ ಭಾವನೆಗಳನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಇನ್ನೊಂದು ಮಹತ್ವದ ವಿಷಯವೇನೆಂದರೆ ಒಂಟಿತನ ಮತ್ತು ಭಾವನೆಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವುದು. ಕೆಲವೊಮ್ಮೆ ಏಕಾಂತ ನಮ್ಮನ್ನು ಬೇರೆ ರೀತಿಯಲ್ಲಿ ಯೋಚಿಸಲು ಪ್ರೇರೇಪಿಸಬಹುದು. ಆದರೆ ಅದೇ ಸಮಯದಲ್ಲಿ ನಾವು ನಮ್ಮ ಮನಸ್ಸಿನ ಮಾತುಗಳನ್ನು ಸಮತೋಲನದಿಂದ ಅರ್ಥಮಾಡಿಕೊಳ್ಳಬೇಕು. ಜೀವನದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅದು ನಮ್ಮ ಭವಿಷ್ಯಕ್ಕೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಯೋಚಿಸುವುದು ಅಗತ್ಯ. ಕೊನೆಗೆ ಈ ಕಥೆ ನಮಗೆ ಹೇಳುವ ಸತ್ಯವೇನೆಂದರೆ, ಜೀವನದಲ್ಲಿ ಕೆಲವು ಕ್ಷಣಗಳು ಮರೆಯಲಾಗದ ನೆನಪುಗಳಾಗಬಹುದು. ಆದರೆ ಆ ನೆನಪುಗಳು ನಮ್ಮನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡಬೇಕು. ಜೀವನದ ಬಗ್ಗೆ ಹೆಚ್ಚು ಜವಾಬ್ದಾರಿಯುತವಾಗಿ ಯೋಚಿಸಲು ಸಹಾಯ ಮಾಡಬೇಕು. ಪ್ರೀತಿ ಎಂದರೆ ಕೇವಲ ಒಂದು ಭಾವನೆಯಲ್ಲ, ಅದು ಗೌರವ, ನಂಬಿಕೆ ಮತ್ತು ಹೊಣೆಗಾರಿಕೆಯೊಂದಿಗೆ ಸಾಗುವ ಒಂದು ಸುಂದರ ಪ್ರಯಾಣ.